ಲೋಕಕ್ಕೆ ವಿದಾಯ ಹಾಡಿದ ನಂದಳಿಕೆ ಶ್ರೀಕಾಂತ್ ಭಟ್ರ ನೆಚ್ಚಿನ ಕೋಣ. ನಂದಳಿಕೆ ಭಟ್ರು ಬರಲೇಕನೆ ಬಹುಶಃ ಕ್ರಿಕೆಟ್ ಇತಿಹಾಸದ 346 ರನ್ ಹಾಕಿ ನಂಚಿನ ಮಾರ್ಕ್ ಟೇಲರ್ ಆಸ್ಟ್ರೇಲಿಯಾ ತಂಡದ ನಾಯಕಿಯಾದಿತ್ತನೇ ಲಾಸ್ಟ್ ಮ್ಯಾಚ್ 346 ರನ್ ಪಡೆದಿಲ್ಲ ರಿಟೈರ್ಮೆಂಟ್ ಕೊಡ್ತು ನಂಚಿನ ಕ್ರಿಕೆಟ್ ಇತಿಹಾಸ ಇತ್ತು ಲೆಕ್ಕನೆ ಚಾಂಪಿಯನ್ ಕೊಟ್ಟಿಗೆ ನಿಂತ ದಿನ ಬಲದ ಮಲ್ಲವಿಯಾಗದೆ ವಿಜಯ ಬಹುಮಾನದ ತೀರ್ಪು ಪಡೆದು ನನಬಿಂದಿಗೆ ಬಲದ ಮಲ್ಲ ವಿಭಾಗದ ರಿಟೈರ್ಮೆಂಟ್ ಘೋಷಣೆ ಮಾಡ್ತದೆ. ಈ ಅಪರೂಪದ ಕ್ಷಣ ಬಹುಮಾನ ಪಡೆದು ಒಂದು ರಿಟೈರ್ಮೆಂಟ್ ಆಪರಂಚಿನ ಅಪರೂಪದ ಇರು ನಂದಳಿಕೆ ಶ್ರೀಕಾಂತ್ ಭಟ್ರನ ಚಾಂಪಿಯನ್ ಕುಟ್ಟಿಯನ್ನು ಪಡೆದ ನಂಗೆ ಸಂತೋಷವಾಗುಂಟು. 50ಕ್ಕೂ ಹೆಚ್ಚು ಚಿನ್ನ ಪದಕ ಗೆದ್ದು ಕಂಬಳಕ್ಕೆ ಬಾಯ್ ಬಾಯ್ ಹೇಳಿದ ಚಾಂಪಿಯನ್ ಕುಟ್ಟಿ. 17 ವರ್ಷದಿಂದ ಕಂಬಳ ಅಭಿಮಾನಿಗಳ ಫೇವರೇಟ್ ಈ ಚಾಂಪಿಯನ್ ಕುಟ್ಟಿ. ಕಂಬಳ ಲೋಕದ ಲೆಜೆಂಡ್ ಕೋಣ ಚಾಂಪಿಯನ್ ಕುಟ್ಟಿ ವಿದಾಯ ಹೇಳಿದ್ದಾನೆ. ಹೌದು, ಕಳೆದ 17 ವರ್ಷಗಳಿಂದ ಕಂಬಳ ಕ್ಷೇತ್ರವನ್ನು ಆಳಿದ ಸೋಲಿಲ್ಲದ ಸರದಾರ ಅಂತಾನೆ ಅಭಿಮಾನಿಗಳಿಂದ ಮೆಚ್ಚುಗೆ ಗಳಿಸಿದ್ದ ನಂದಳಿಕೆ ಶ್ರೀಕಾಂತ್ ಭಟ್ ಅವರ ನೆಚ್ಚಿನ ಕೋಣ ಚಾಂಪಿಯನ್ ಕುಟ್ಟಿ ಕಂಬಳ ಕ್ಷೇತ್ರಕ್ಕೆ ವಿದಾಯ ಹೇಳಿದ್ದಾನೆ. ವಿದಾಯ ಹಾಡಿದ ನಂದಳಿಕೆ ಶ್ರೀಕಾಂತ್ ಭಟ್ರ ನೆಚ್ಚಿನ ಕೋಣ. 50ಕ್ಕೂ ಹೆಚ್ಚು ಚಿನ್ನದ ಪದಕ ಗೆದ್ದು ಕಂಬಳಕ್ಕೆ ಬಾಯ್ ಬಾಯ್ ಹೇಳಿದ ಚಾಂಪಿಯನ್ ಕುಟ್ಟಿ. 17 ವರ್ಷದಿಂದ ಕಂಬಳಾಭಿಮಾನಿಗಳ ಫೇವರೇಟ್ ಈ ನಮ್ಮ ಸೋಲಿಲ್ಲದ ಸರದಾರ. ಕಂಬಳ ಲೋಕದ ಲೆಜೆಂಡ್ ಕೋಣ ಚಾಂಪಿಯನ್ ಕುಟ್ಟಿ ವಿದಾಯ ಹೇಳಿದ್ದಾನೆ. ಹೌದು, ಕಳೆದ 17 ವರ್ಷಗಳಿಂದ ಕಂಬಳ ಕ್ಷೇತ್ರವನ್ನು ಆಳಿದ ಸೋಲಿಲ್ಲದ ಸರದಾರ ಅಂತಾನೆ ಅಭಿಮಾನಿಗಳಿಂದ ಮೆಚ್ಚುಗೆ ಗಳಿಸಿದ್ದ ನಂದಳಿಕೆ ಶ್ರೀಕಾಂತ್ ಭಟ್ ಅವರ ನೆಚ್ಚಿನ ಕೋಣ ಚಾಂಪಿಯನ್ ಕುಟ್ಟಿ ಕಂಬಳ ಕ್ಷೇತ್ರಕ್ಕೆ ವಿದಾಯ ಹೇಳಿದ್ದಾನೆ. ಕಂಬಳದ ಕರೆಯಲ್ಲಿ ಗಾಂಭೀರ್ಯ ಓಟದ ಮೂಲಕ ಕಂಬಳ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದ ಕುಟ್ಟಿ ಕೊನೆಯ ಓಟದಲ್ಲಿ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಗೌರವದ ವಿದಾಯವನ್ನು ಹಾಡಿದ್ದಾನೆ. 17 ವರ್ಷಗಳ ಹಿಂದೆ ಮುಲ್ಕಿಯಲ್ಲಿ ನಡೆದ ಕಂಬಳದಲ್ಲಿ ಜೂನಿಯರ್ ವಿಭಾಗದಲ್ಲಿ ಮೊದಲ ಬಾರಿಗೆ ಕಂಬಳದ ಕರೆಗೆ ಇಳಿದ ಕುಟ್ಟಿ ಮೊದಲ ಓಟದಲ್ಲೇ ಬಹುಮಾನದ ನಾಗಾಲೋಟವನ್ನು ಆರಂಭಿಸಿತು. ಇದಾದ ಬಳಿಕ ಸತತ 2 ವರ್ಷ ಜೂನಿಯರ್ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯೊಂದಿಗೆ ಚಾಂಪಿಯನ್ ಕುಟ್ಟಿ ಕಂಬಳಾಭಿಮಾನಿಗಳ ಹೃದಯವನ್ನು ಗೆದ್ದಿತ್ತು. ಬಾರ್ಕೂರು ಶಾಂತಾರಾಮ ಶೆಟ್ಟಿಯವರ ಬಳಿ ಇದ್ದ ಕುಟ್ಟಿ ಕೋಪಿಷ್ಟನಾಗಿದ್ದು ಯಾರ ನಿಯಂತ್ರಣಕ್ಕೂ ಸಿಗುವ ಕೋಣ ಅಲ್ಲ. ಹೀಗಾಗಿ ಚಾಂಪಿಯನ್ ಕುಟ್ಟಿ ನಂದಳಿಕೆ ಶ್ರೀಕಾಂತ್ ಭಟ್ಟರ ತಂಡ ಸೇರಿಕೊಂಡಿತ್ತು. ನಂದಳಿಕೆ ಶ್ರೀಕಾಂತ್ ಭಟ್ಟರ ಬಳಿ ಮತ್ತಷ್ಟು ಪಳಗಿದ ಕುಟ್ಟಿ ಹಲವಾರು ಬಹುಮಾನಗಳನ್ನು ಪಡೆಯುವ ಮೂಲಕ ಚಾಂಪಿಯನ್ ಕುಟ್ಟಿಯಾಗಿ ಬದಲಾಗಿತ್ತು. ಸೋಲಿಲ್ಲದ ಸರದಾರ ನಮ್ಮ ಚಾಂಪಿಯನ್. ಯಾವುದೇ ಕೋಣಗಳ ಜೊತೆ ಕಟ್ಟಿ ಓಡಿಸಿದ್ರೂ ಬಹುಮಾನ ತಂದುಕೊಡುವ ಶಕ್ತಿ ಚಾಂಪಿಯನ್ ಕುಟ್ಟಿಗೆ ಇತ್ತು ಅನ್ನೋದೇ ವಿಶೇಷ. ಈ ಕೋಣವನ್ನು ಓಡಿಸಿದ 4 ಓಟಗಾರರು ಕೂಡ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಮತ್ತೊಂದು ಹೆಮ್ಮೆಯ ವಿಚಾರ. ಸಾಮಾನ್ಯವಾಗಿ ಓಟದಲ್ಲಿ ಹಿಂದೆ ಬಿದ್ದಾಗ ಕೋಣಗಳಿಗೆ ನಿವೃತ್ತಿ ಘೋಷಣೆ ಮಾಡಲಾಗುತ್ತದೆ. ಆದರೆ ಉಪ್ಪಿನಂಗಡಿಯಲ್ಲಿ ನಡೆದ ಕಂಬಳದಲ್ಲಿ ಭಾಗವಹಿಸಿದ ಚಾಂಪಿಯನ್ ಕುಟ್ಟಿ ಇಲ್ಲೂ ಕೂಡ ಹಗ್ಗ ಹಿರಿಯ ವಿಭಾಗದಲ್ಲಿ ಬಹುಮಾನ ಗಳಿಸಿ ತಾನು ಇಲ್ಲೂ ಚಾಂಪಿಯನ್ ಅಂತ ತೋರಿಸಿಕೊಟ್ಟಿದೆ. ಆದರೆ ಇದಾದ ಬಳಿಕ ನಂದಳಿಕೆ ಶ್ರೀಕಾಂತ್ ಭಟ್ಟರು ಚಾಂಪಿಯನ್ ಕುಟ್ಟಿಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ഉടിക്കുപ്പനങ്ങളുടെ പടി കരുണ തോമസ് ഹെക്ടർ ഉടാർപതി രമ്യ രത്നാകർ പടിവാളുകളെ കുന്നാട് കൊട്ട് പണ്ടാളത്തിന് നയനങ്ങൾ അലയങ്ങൾക്കപ്പുറം നന്ദു കൊടുക്കുക. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.